ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಕ್ ಹೋಗಿರೋ ಕತೆ 1981ರಲ್ಲಿ ಕ್ಯಾಲಿಫೋರ್ನಿಯಾದ ಕೆಂಡಿಯಲ್ಲಿ 3 ಜನರ ಕೊಲೆ ನಡೆಯಿತು. ಈ ಪ್ರಕರಣ ಈಗಲೂ ಬಗೆಹರಿದಿಲ್ಲ. 4 ದಶಕಗಳು ಕಳೆದವು, ಆದರೆ ನಿಗೂಢತೆ ಇನ್ನೂ ಹಾಗೆಯೇ ಇದೆ. ಅಧಿಕಾರಿಗಳು ಈ ರಹಸ್ಯದ ಪರದೆಯನ್ನು ಸರಿಸಲು ಸಾಕಷ್ಟು ಪ್ರಯತ್ನಿಸುತ್ತಿದ್ದಾರೆ. ತನಿಖೆ ಮುಂದುವರೆದಿದೆ, ಸಾಕಷ್ಟು ಥಿಯರಿಗಳು ಹುಟ್ಟಿಕೊಂಡಿವೆ, ಆದರೆ ನಿಖರ ಉತ್ತರ ಸಿಕ್ಕಿಲ್ಲ. ಕ್ಯಾಲಿಫೋರ್ನಿಯಾದ ಬಗೆಹರಿಯದ ಕೊಲೆ ಪ್ರಕರಣಗಳಲ್ಲಿ ಇದು ಕೂಡ ಒಂದು. ಒಂದೇ ಮನೆಯ 4 ಅಂದು ಜೀವ ಕಳೆದುಕೊಂಡಿದ್ದರು. ಆ ಕಾಲದಲ್ಲಿ ಸಂಚಲನ ಮೂಡಿಸಿದ ಪ್ರಕರಣ ಇದು. ಅಂದಿನ ಘಟನೆಗೆ ಸಾಕ್ಷಿಯಾಗಿದ್ದವರು ಇಂದಿಗೂ ನ್ಯಾಯ ಸಿಗುವ, ರಹಸ್ಯಕ್ಕೆ ಉತ್ತರ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಈಗ ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ. ಕ್ರಿಮಿನಲ್ ಪ್ರಕರಣಗಳಲ್ಲಿರುವ ರಹಸ್ಯದ ಪರದೆಯನ್ನು ಸರಿಸಲು ನಾನಾ ದಾರಿಗಳಿವೆ. ತಂತ್ರಜ್ಞಾನಗಳು ತನಿಖೆಗೆ ದೊಡ್ಡ ವರದಾಯಕವಾಗಿದೆ. ಆದರೆ ಒಂದಷ್ಟು ವರ್ಷಗಳ ಹಿಂದೆ ಇಂತಹ ಯಾವುದೇ ತಂತ್ರಜ್ಞಾನದ ಸಹಾಯಗಳು ಸಿಗುತ್ತಿರಲಿಲ್ಲ. ಪರಿಣಾಮ, ಒಂದು ಕಾಲದಲ್ಲಿ ಸಖತ್ ಸಂಚಲನ ಮೂಡಿಸಿದ ಪ್ರಕರಣಗಳು ಬಳಿಕ ತನಿಖೆಯ ವೇಳೆ ನಿರೀಕ್ಷಿತ ಗುರಿ ಮುಟ್ಟದೆ ರಹಸ್ಯವಾಗಿಯೇ ಉಳಿದ ಬೇಕಾದಷ್ಟು ಉದಾಹರಣೆಗಳು ಕಾಣಸಿಗುತ್ತವೆ. ಜಗತ್ತಿನಾದ್ಯಂತ ಇಂತಹ ಸಾಕಷ್ಟು ನಿಗೂಢ ಪ್ರಕರಣಗಳಿವೆ. ಇಂತಹ ಪ್ರಕರಣಗಳು ಬಹು ವರ್ಷದ ತನಕ ಕುತೂಹಲ ಉಳಿಸಿಕೊಳ್ಳುತ್ತವೆ. ಅದರಲ್ಲಿ ಈ ಪ್ರಕರಣ ಕೂಡ ಒಂದು. ಇದೊಂದು ಭೀಕರ ಕೊಲೆ ಪ್ರಕರಣದ ಕಥೆ. ಯಾವುದೇ ಅಪರಾಧ ಚಟುವಟಿಕೆ ನಡೆದಾಗ ಅಪರಾಧಿಗಳಿಗೆ ಶಿಕ್ಷೆಯಾದರೆ ಅನ್ಯಾಯಕ್ಕೊಳಗಾದವರ, ಕೊಲೆಯಾದವರ ಕುಟುಂಬಸ್ಥರಿಗೆ ಒಂದು ಸ್ವಲ್ಪವಾದರೂ ಸಮಾಧಾನವಾಗುತ್ತದೆ. ಆದರೆ ಕೆಲವೊಂದು ಪ್ರಕರಣಗಳು ಹೇಗಿರುತ್ತವೆ ಎಂದರೆ, ಅಪರಾಧಿಗಳು ಒಂದು ಚೂರು ಸುಳಿವು ಬಿಟ್ಟುಕೊಡದಂತೆ ತಮ್ಮ ಕೆಲಸವನ್ನು ಮುಗಿಸಿ ಹೋಗಿರುತ್ತಾರೆ. ಇಂತಹ ಪ್ರಕರಣಗಳು ಸಾಕಷ್ಟು ವರ್ಷಗಳ ಕಾಲ ಬಗೆಹರಿಯದ ಪ್ರಕರಣಗಳಾಗಿಯೇ ಉಳಿದು ಹೋಗುತ್ತವೆ. ಇದು ಕೂಡ ಅದೇ ಸಾಲಿಗೆ ಸೇರುವ ಭೀಕರ ಕೊಲೆ ಪ್ರಕರಣ. ಅಂದು 1981ನೇ ಇಸವಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಕ್ಯಾಡಿಯಲ್ಲಿ ಅದೊಂದು ಭೀಕರ ಘಟನೆ ನಡೆದಿತ್ತು. 1981ರ ಏಪ್ರಿಲ್ 11 ಮತ್ತು 12ರ ರಾತ್ರಿಯಲ್ಲಿ ಒಂದೇ ಮನೆಯಲ್ಲಿ 3 ಹತ್ಯೆಯಾಗಿದ್ದರು. ಇದರಲ್ಲಿ ಒಬ್ಬಾಕೆ ನಾಪತ್ತೆಯಾಗಿದ್ದರು. ಇಂದಿಗೂ ಈ ಕೊಲೆ ಪ್ರಕರಣ ರಹಸ್ಯದ ಮೂಟೆ. ದುರಂತ ನಡೆದ ಪ್ರದೇಶದಲ್ಲಿ ಎಲ್ಲರೂ ಜೊತೆಯಾಗಿಯೇ ವಾಸವಾಗಿರುತ್ತಿದ್ದರು. ಅಕ್ಕಪಕ್ಕದವರೊಂದಿಗೂ ಎಲ್ಲರೂ ಚೆನ್ನಾಗಿರುತ್ತಿದ್ದರು. ಶಾಂತವಾಗಿಯೇ ಅಲ್ಲಿದ್ದವರ ಜನಜೀವನ ಸಾಗುತ್ತಿತ್ತು. ಅಂತೆಯೇ ಈ ಕ್ಯಾಡಿ ರೆಸಾರ್ಟ್ನ ಮನೆ ಸಂಖ್ಯೆ 28ರಲ್ಲಿ 5 ಮಕ್ಕಳ ತಾಯಿ ಗ್ಲೆನ್ನಾ ಸೂಸಾನ್ ಶ್ಯೂ ನೆಲೆಸಿದ್ದರು. ಪತಿಯಿಂದ ದೂರವಾದ ಬಳಿಕ ಇವರು ಇಲ್ಲಿ ಜೀವನ ಕಟ್ಟಿಕೊಂಡಿದ್ದರು. ಆದರೆ ಇದೇ ಮನೆಯಲ್ಲಿ ಗ್ಲೆನ್ನಾ ಜೀವನ ಕೊನೆಯಾಗಿತ್ತು. ಅಂದು ಗ್ಲೆನ್ನಾ ತನ್ನ ಮಕ್ಕಳಾದ ರಿಕ್ಕಿ, ಗ್ರೆಗ್ ಮತ್ತು ಟೀನಾ ಜೊತೆ ಇದ್ದರು. ಇವರೊಂದಿಗೆ ಈ ಮಕ್ಕಳ ಸ್ನೇಹಿತ ಜಸ್ಟಿನ್ ಸ್ಮಾರ್ಟ್ ಕೂಡ ಅಲ್ಲಿದ್ದ. ಗ್ಲೆನ್ನಾ ಅವರ 14 ವರ್ಷದ ಪುತ್ರಿ ಪಕ್ಕದ ಪರಿಚಯಸ್ಥರ ಮನೆಯಲ್ಲಿ ಮಲಗಿದ್ದರೆ, ಹಿರಿಯ ಪುತ್ರ ಜಾನ್ ಸ್ಟೀವನ್ ಮತ್ತು ಸ್ನೇಹಿತ ಡಾನಾ ಹಾಲ್ ವಿಂಗೆಂಟ್ ಪಕ್ಕದ ಊರಿಗೆ ಹೋಗಿದ್ದರು. ಹೀಗೆ ಪಕ್ಕದ ಊರಿಗೆ ಹೋಗಿದ್ದ ಜಾನ್ ಮತ್ತು ಡಾನ್ ಕೂಡ ಮತ್ತೆ ಮನೆಗೆ ಮರಳಿದ್ದರು. ಅಂದು ಎಲ್ಲವೂ ಸಹಜವಾಗಿಯೇ ಇತ್ತು. ಆದರೆ ನಂತರ ಪರಿಸ್ಥಿತಿಯೇ ಬದಲಾಗಿತ್ತು. ತಮ್ಮ ಮನೆಯಲ್ಲಿ ನೆತ್ತರು ಹರಿಯುತ್ತದೆ ಎಂಬ ಸಣ್ಣ ಸುಳಿವು ಕೂಡ ಇವರಿಗೆ ಇರಲಿಲ್ಲ. ರಾತ್ರಿ ಬೆಳಗಾಗುವುದರೊಳಗೆ ಅಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿತ್ತು. ಅದೇನೆಂದರೆ, ಕ್ಯಾಡಿ ರೆಸಾರ್ಟ್ನ ಮನೆ ಸಂಖ್ಯೆ 28 3 ಕೊಲೆಯಾಗಿದ್ದರು, ಒಬ್ಬರು ನಾಪತ್ತೆಯಾಗಿದ್ದರು. ಆದರೆ ಮನೆಯಲ್ಲಿ ಇನ್ನೂ 3 ಮಕ್ಕಳಿದ್ದರು. ಅವರಿಗೆ ಯಾವುದೇ ಅಪಾಯವೂ ಆಗಿರಲಿಲ್ಲ. ಅಂದು ಗ್ಲೆನ್ನಾ, ಹಿರಿಯ ಪುತ್ರ ಜಾನ್ ಸ್ಟೀವನ್ ಮತ್ತು ಜಾನ್ ಸ್ನೇಹಿತ ಡಾನಾ ಹಾಲ್ ವಿಂಗೆಂಟ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಪಕ್ಕದ ಮನೆಯಲ್ಲಿ ರಾತ್ರಿ ಕಳೆದಿದ್ದ ಗ್ಲೆನ್ನಾ ಅವರ 14 ವರ್ಷದ ಪುತ್ರಿ ಬೆಳಿಗ್ಗೆ ಮನೆಗೆ ಬಂದಾಗಲೇ ಈ ಕೊಲೆಯ ವಿಷಯ ಗೊತ್ತಾಗಿತ್ತು. ಅದು ಅಲ್ಲದೆ ಟೀನಾ ಮನೆಯಲ್ಲಿ ಇರಲಿಲ್ಲ. ಅಚ್ಚರಿ ಎಂದರೆ, ಗ್ಲೆನ್ನಾ ಅವರ 2 ಕಿರಿಯ ಪುತ್ರರಾದ ರಿಕ್ ಮತ್ತು ಗ್ರೆಗ್ ಅವರ ಸ್ನೇಹಿತ ಜಸ್ಟಿನ್ ಸ್ಮಾರ್ಟ್ ಮನೆಯಲ್ಲಿ ಬೇಸ್ಮೆಂಟ್ನಲ್ಲಿ ಇದ್ದರು. ಇವರಿಗೆ ಏನೂ ಆಗಲಿಲ್ಲ. ಈ ತ್ರಿವಳಿ ಕೊಲೆ ಆ ಪ್ರದೇಶದಲ್ಲಿ ಸಂಚಲನ ಮೂಡಿಸಿತ್ತು. ಎಲ್ಲರೂ ಭಯಭೀತರಾಗಿದ್ದರು. ಆದರೆ ಮನೆಯಲ್ಲಿದ್ದ ಟೀನಾ ನಾಪತ್ತೆಯಾಗಿದ್ದು ಇನ್ನಷ್ಟು ಭಯ, ಆತಂಕ, ಗೊಂದಲಕ್ಕೆ ಕಾರಣವಾಗಿತ್ತು. ನಾಪತ್ತೆಯಾದ 12 ವರ್ಷದ ಟೀನಾ ಸಾಕಷ್ಟು ವರ್ಷ ಪ್ರಶ್ನೆಯಾಗಿಯೇ ಉಳಿದಿದ್ದಳು. 3 ಶವ ಸಿಕ್ಕಿದ್ದ ಸಂದರ್ಭದ ತನಿಖೆ ವೇಳೆ ಟೀನಾಳನ್ನು ಅಪಹರಣ ಮಾಡಲಾಗಿತ್ತು ಎಂದು ಗೊತ್ತಾಗಿತ್ತು. ಆದರೆ ಟೀನಾ ಕೂಡ ಬದುಕುಳಿದಿಲ್ಲ ಎಂದು ಗೊತ್ತಾಗಿದ್ದು ಏಪ್ರಿಲ್ 1984ರಲ್ಲಿ. ಯಾಕಂದರೆ ಫೆದರ್ ಫಾಲ್ಸ್ ಸಮೀಪದ ಕ್ಯಾಂಪ್ 18 ಎಂಬಲ್ಲಿ, ಎಂದರೆ ಇವರ ಮನೆಯಿಂದ ಸುಮಾರು 160 ಕಿಲೋಮೀಟರ್ ದೂರದಲ್ಲಿ ಈಕೆಯ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿದ್ದವು. ವಿಧಿ ವಿಜ್ಞಾನ ಪರೀಕ್ಷೆಯಲ್ಲಿ ಇದು ಟೀನಾಳ ಎಲುಬುಗಳೇ ಎಂದು ದೃಢಪಟ್ಟಿತ್ತು. ಆದರೆ ಟೀನಾಳ ಅಂತ್ಯ ಹೇಗಾಗಿತ್ತು ಎಂಬುದು
ಇದುವರೆಗೂ ಗೊತ್ತಾಗಿಲ್ಲ. ಈ ಪ್ರಕರಣದ ತನಿಖೆ ಕೂಡ ವೇಗವಾಗಿಯೇ ನಡೆಯುತ್ತಿತ್ತು, ಹಲವರ ವಿಚಾರಣೆ ಕೂಡ ನಡೆಯುತ್ತಿತ್ತು. ಆದರೆ ಪ್ರಯೋಜನವೇನೂ ಆಗಿರಲಿಲ್ಲ. ಕೊಲೆ ನಡೆದಿದ್ದ ಸಂದರ್ಭದಲ್ಲಿ ಹತ್ಯೆಗೆ ಬಳಸಿದ್ದ ಚಾಕು ಕೂಡ ಸಿಕ್ಕಿತ್ತು. ಅದೆಷ್ಟು ಭೀಕರವಾಗಿ ಕೊಲೆ ನಡೆದಿತ್ತು ಎಂದರೆ ಅಂದು ಸಿಕ್ಕಿದ್ದ ಚೂರಿ 30 ಡಿಗ್ರಿಯಷ್ಟು ಬಾಗಿತ್ತು. ಬಾಗಿಲಿನಲ್ಲೂ ಚೂರಿಯ ಇರಿತದ ಗುರುತುಗಳು ಪೊಲೀಸರಿಗೆ ಸಿಕ್ಕಿದ್ದವು. ಕೈಕಾಲುಗಳನ್ನು ಟೇಪ್ ಮತ್ತು ಎಲೆಕ್ಟ್ರಿಕ್ ವೈರ್ಗಳನ್ನು ಸುತ್ತಿ ಅಂದು ಮೂವರನ್ನು ಈ ಹತ್ಯೆ ಮಾಡಲಾಗಿತ್ತು. ಜಾನ್ ಮತ್ತು ಡಾನ್ಗೆ ಸುತ್ತಿಗೆಯಿಂದ ಹೊಡೆದು ಹತ್ಯೆ ಮಾಡಲಾಗಿತ್ತು. ಆದರೆ ಈ ತನಿಖೆಯನ್ನು ಸಂಪೂರ್ಣ ದಡಕ್ಕೆ ಕೊಂಡೊಯ್ಯಲು ಸಾಧ್ಯವಾಗಿರಲಿಲ್ಲ. ತನಿಖೆ ನಡೆಯುತ್ತಲೇ ಇದೆ. ಇದಕ್ಕೆ ಸರಿಯಾಗಿ 2016ರಲ್ಲಿ ಕೊಳದಲ್ಲಿ ಸುತ್ತಿಗೆಯೊಂದು ಸಿಕ್ಕಿತ್ತು. ಇದು ಕೂಡ ಈ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದೆ. ಪೊಲೀಸರ ಪ್ರಕಾರ ಪರಿಚಯಸ್ಥರಿಂದಲೇ ಈ ಕೊಲೆ ನಡೆದಿರಬಹುದು. ಈ ಕೊಲೆಯ ಬಗ್ಗೆ ಜನರಿಗೆ ಈಗಲೂ ಕುತೂಹಲ ಇದೆ. ಕೆಲವರಿಗೆ ಮಹಿಳೆಯ ಪುತ್ರರ ಸ್ನೇಹಿತರಾದ ಜಸ್ಟಿನ್ ಮೇಲೆ ಅನುಮಾನವೂ ಇದೆ. ಇನ್ನು ಈ ಮನೆಯ ಪಕ್ಕದ ನಿವಾಸಿ ಮಾರ್ಟಿನ್ ಸ್ಮಾರ್ಟ್ ಮೇಲೂ ಅನುಮಾನ ಇದೆ. ತನಿಖಾಧಿಕಾರಿಗಳು ಅಕ್ಕಪಕ್ಕದ ಮನೆಯವರನ್ನು ವಿಚಾರಣೆ ನಡೆಸಿದ್ದರು, ಮಾಹಿತಿ ಸಂಗ್ರಹಿಸಿದ್ದರು. ಆದರೆ ಯಾವುದು ತನಿಖೆಯನ್ನು ದಡಮುಟ್ಟಿಸಲು ಸಹಾಯ ಮಾಡಿರಲಿಲ್ಲ. ಇನ್ನು ಅಂದು ಮನೆಯಲ್ಲಿದ್ದ ಜಸ್ಟಿನ್ ಒಂದಷ್ಟು ಮಾಹಿತಿಯನ್ನು ನೀಡಿದ್ದ. ಅವನ ಪ್ರಕಾರ ರಿಕ್ ಮತ್ತು ಗ್ರೆಗ್ ಅವರೊಂದಿಗೆ ತಾನು ಮಲಗುವ ಕೋಣೆಯಲ್ಲಿದ್ದಾಗ ಲಿವಿಂಗ್ ರೂಮ್ನಿಂದ ಬರುವ ಶಬ್ದಗಳಿಗೆ ಎಚ್ಚರವಾಯಿತು. ಆಗ ಅಲ್ಲಿ ನೋಡಿದಾಗ ಗ್ಲೆನ್ ಅವರೊಂದಿಗೆ ಇಬ್ಬರು ಪುರುಷರಿದ್ದರು. ಒಬ್ಬ ಮೀಸೆ ಮತ್ತು ಚಿಕ್ಕ ಕೂದಲು ಹೊಂದಿದ್ದರೆ ಇನ್ನೊಬ್ಬ ಉದ್ದನೆಯ ಕೂದಲಿನೊಂದಿಗೆ ಕ್ಲೀನ್ ಶೇವ್ ಮಾಡಿದ್ದ. ಇಬ್ಬರು ಕನ್ನಡಕ ಧರಿಸಿದ್ದರು. ಇದಾದ ಬಳಿಕ ಮನೆಗೆ ಬಂದ ಜಾನ್ ಮತ್ತು ಡಾನಾ ಈ ಇಬ್ಬರು ಪುರುಷರೊಂದಿಗೆ ತೀವ್ರವಾಗಿ ಜಗಳವಾಡಿದರು. ನಂತರ ಟೀನಾ ಕೋಣೆಗೆ ಪ್ರವೇಶಿಸಿದಳು. ಈಕೆಯನ್ನು ಒಬ್ಬ ಹೊರಗೆ ಎಳೆದುಕೊಂಡು ಹೋಗಿದ್ದ ಎಂದು ಜಸ್ಟಿನ್ ಹೇಳಿದ್ದ. ಈತ ನೀಡಿದ ಮಾಹಿತಿಯ ಆಧಾರದಲ್ಲಿ ಪೊಲೀಸರು ಶಂಕಿತರಿಬ್ಬರ ರೇಖಾಚಿತ್ರವನ್ನು ಸಿದ್ಧ ಮಾಡಿದರು. ಆದರೆ ಅಂದು 3 ಶವವನ್ನು ನೋಡಿದ್ದ ಪುತ್ರಿ ಈಗಲೂ ನ್ಯಾಯಕ್ಕಾಗಿ ಅಲಿಯುತ್ತಿದ್ದಾಳೆ. ಕೊಲೆಗಾರರು ಯಾರು ಎಂಬ ಸತ್ಯವನ್ನು ತಿಳಿಯಬೇಕು ಎಂದು ಕಣ್ಣೀರಿಡುತ್ತಿದ್ದಾರೆ. 4 ದಶಕ ಸಂದಿವೆ. ಈ ಕೊಲೆ ಪ್ರಕರಣ ಇನ್ನೂ ಹಾಗೆಯೇ ಕುತೂಹಲ ಉಳಿಸಿಕೊಂಡಿದೆ. ಬಗೆ ಬಗೆಯ ಅನುಮಾನಗಳು ಜನರಲ್ಲಿ ಸುಳಿದಾಡುತ್ತಲೇ ಇವೆ. ಆದರೆ ಯಾವೊಂದು ಪ್ರಶ್ನೆಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಇಟ್ಟಿರುವ ಈ ಕೇಸ್ ಸ್ಟಡಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.